ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಾದೇವಿ ಕಿಚನ್. ನಾನಿವತ್ತು ದಾವಾ ಸ್ಟೈಲ್ ಪನ್ನೀರ್ ಮಸಾಲ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಪನ್ನೀರ್, ಟಮಾಟ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ, ಮಸಾಲೆಗಳನ್ನು ತಗೊಂಡಿದ್ದೇನೆ. ನಾನಿಲ್ಲಿ 250 ಗ್ರಾಂ ಪನ್ನೀರನ್ನು ತಗೊಂಡಿದ್ದೇನೆ. ಅದಕ್ಕೆ ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಚಿಲ್ಲಿ ಖಾರ, ಅರ್ಧ ಸ್ಪೂನ್ ಅರಿಶಿಣವನ್ನು ಹಾಕೊಂಡಿದ್ದೇನೆ. ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅರಿಶಿಣ, ಉಪ್ಪು, ಖಾರ ಎಲ್ಲ ಪೀಸ್ಗಳಿಗೆ ಹತ್ತುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು 5 ರಿಂದ 10 ನಿಮಿಷ ಮುಚ್ಚಿಟ್ಟುಕೊಳ್ಳಿ. ಪಾತ್ರೆಯನ್ನು ಇಟ್ಟುಕೊಂಡಿದ್ದೇನೆ. ಅದು ಸ್ವಲ್ಪ ಕಾಯುವವರೆಗೆ ಬಿಡಿ. ಪಾತ್ರೆ ಕಾಯ್ದ ನಂತರ ನಾನಿಲ್ಲಿ 2 ಸ್ಪೂನ್ ತುಪ್ಪವನ್ನು ಹಾಕೊಂಡಿದ್ದೇನೆ. ಪನ್ನೀರನ್ನು ಹುರಿದುಕೊಳ್ಳುವುದಕ್ಕೆ ಬೇಕಾದರೆ ಬಟರ್ನು ಹಾಕಬಹುದು. ತುಪ್ಪ ಕಾಯ್ದ ನಂತರ ಪನ್ನೀರನ್ನು ಒಂದೊಂದಾಗಿ ಅದರಲ್ಲಿ ಬಿಡಿ. ನೋಡಿ, ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರುವವರೆಗೂ ಇದನ್ನು ಹುರಿದುಕೊಳ್ಳಬೇಕು. ಬ್ರೌನ್ ಕಲರ್ ಬರುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಇದೇ ತುಪ್ಪದಲ್ಲಿ ಸ್ವಲ್ಪ ಎಣ್ಣೆ ಅಥವಾ ಬಟರನ್ನು ಹಾಕೊಳ್ಳಿ. ಕಾಯ್ದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆಯನ್ನು ಹಾಕೊಳ್ಳಿ. ನಂತರ ನಾನಿಲ್ಲಿ 2 ತೇಜಪತ್ರವನ್ನು ಹಾಕೊಂಡಿದ್ದೇನೆ. 3 ರಿಂದ 4 ಮೆಣಸನ್ನು ಹಾಕೊಂಡಿದ್ದೇನೆ. 2 ಇಲಾಚಿ, 2 ರಿಂದ 3 ಹಸಿಮೆಣಸಿನಕಾಯಿ. ನಂತರ ಹೀಗೆ ಉದ್ದು ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಮತ್ತೆ 1 ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೇನೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕುವುದರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಈರುಳ್ಳಿ ಕೆಂಪಾದ ನಂತರ ಇದಕ್ಕೆ ಟೊಮೆಟೊವನ್ನು ಹಾಕೊಳ್ಳಿ. ಟೊಮೆಟೊ ಅದು ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ಚಿಲ್ಲಿ ಖಾರವನ್ನು ಹಾಕೊಂಡಿದ್ದೇನೆ. ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ಅರಿಶಿಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲವನ್ನು. ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಿ. ಇದು ಆರಿದ ನಂತರ ಇದನ್ನೆಲ್ಲ ಮಿಕ್ಸಿ ಜಾರಿನಲ್ಲಿ ಗ್ರೈಂಡ್ ಮಾಡಿಕೊಳ್ಳಬೇಕಾಗಿರುತ್ತೆ. ನಂತರ ಇದನ್ನು ಮಿಕ್ಸಿ ಜಾರಿನಲ್ಲಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳಬೇಕು. ಗ್ರೈಂಡ್ ಮಾಡಿಕೊಳ್ಳಬೇಕು. ನಂತರ ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಗ್ರೈಂಡ್ ಮಾಡಿರುವ ಗ್ರೇವಿಯನ್ನು ಇದರಲ್ಲಿ ಹಾಕೊಳ್ಳಿ. ನೋಡಿ, ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಮತ್ತೆ ನಾನಿಲ್ಲಿ ಇದರಲ್ಲಿ ಚಿಲ್ಲಿ ಖಾರವನ್ನು ಹಾಕೊಂಡಿದ್ದೇನೆ. ನೋಡಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಬಹುದು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ನಂತರ ಸ್ವಲ್ಪ ಸಾಂಬಾರು ಮಸಾಲವನ್ನು ಹಾಕೊಂಡಿದ್ದೇನೆ. ಧನಿಯಾ ಪೌಡರನ್ನು ಹಾಕೊಂಡಿದ್ದೇನೆ. ನಿಮ್ಮಲ್ಲಿ ಬೇಕು ಆ ಮಸಾಲೆಯನ್ನು ಇದರಲ್ಲಿ ಆ್ಯಡ್ ಮಾಡಿಕೊಳ್ಳಬಹುದು.
ನೋಡಿ, ಮಸಾಲೆ ಹಾಗೂ ಖಾರ ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನು 5 ನಿಮಿಷ ಕುದಿಯಲು ಬಿಡಿ. ನಿಮಗೆ ಗಟ್ಟಿ ಬೇಕಾಗಿದ್ದರೆ ನೀರನ್ನು ಸ್ವಲ್ಪನೇ ಹಾಕೊಳ್ಳಿ, ಇಲ್ಲ ಅಂದರೆ ನೀರನ್ನು ಸ್ವಲ್ಪ ಜಾಸ್ತಿನೇ ಇರಬೇಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕೊಂಡಿದ್ದೇನೆ. ಇದು ಕುದಿದ ನಂತರ ಇದರಲ್ಲಿ ಪನ್ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ನೋಡಿ, ಇದು ಸ್ವಲ್ಪ ಹೊತ್ತು ಕುದಿಯಲು ಬಿಡಿ ಚೆನ್ನಾಗಿ. ನಂತರ ಇದು ಕುದಿಯುವಾಗ ಇದರಲ್ಲಿ ಗಟ್ಟಿ ಮೊಸರನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಮೊಸರು ಹಾಕುವುದರಿಂದ ಟೇಸ್ಟಿ ಇನ್ನೂ ಸೂಪರ್ ಆಗಿ ಬರುತ್ತೆ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದೆಲ್ಲ ಕುದಿದ ನಂತರ ಕೊನೆಯದಾಗಿ ಇದರಲ್ಲಿ ಕೊತ್ತಂಬರಿಯನ್ನು ಹಾಕೊಳ್ಳಿ. ನೋಡಿ, ನಮ್ಮ ಈಗ ದಾಬಾ ಸ್ಟೈಲ್ ಪನ್ನೀರ್ ಮಸಾಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೀವು ಇದೇ ರೀತಿ ಪನ್ನೀರ್ ಮಸಾಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಸೂಪರ್ ಆಗಿರುತ್ತೆ ಪನ್ನೀರ್ ಮಸಾಲ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.